ರೈತರಿಗೆ ನೋಟಿಸ್ ನೀಡಿ ಕಾಮಗಾರಿ ಆರಂಭಿಸಲು ಆಗ್ರಹ. ವಿಜಯಪುರ ಜಿಲ್ಲೆಯ ಬಸವನ ಬಾಗೇವಾಡಿ ತಾಲೂಕಿನ ಸಂಕನಾಳ ಕಾಲುವೆ ನಿರ್ಮಾಣಕ್ಕೆ ಸ್ವಾಧೀನಪಡಿಸಿಕೊಂಡ ಜಮೀನಿನ ರೈತರಿಗೆ ನೋಟಿಸ್ ನೀಡಿ ಕಾಮಗಾರಿ ಆರಂಭಿಸಬೇಕೆಂದು ಆಗ್ರಹಿಸಿ ಅಖಂಡ ಕರ್ನಾಟಕ ರೈತ ಸಂಘದ ನೇತೃತ್ವದಲ್ಲಿ ಸಂಕನಾಳ ಭಾಗದ ರೈತರು ಆಲಮಟ್ಟಿಯ ಶ್ರೀ ರಾಮಲಿಂಗೇಶ್ವರ ದೇವಸ್ಥಾನದಿಂದ ಪ್ರತಿಭಟನೆಯ ಅಧಿಕಾರಿಗಳ ವಿರುದ್ಧ ಧಿಕ್ಕಾರ ಕೂಗುತ್ತಾ ಹೋರಾಟ. ರೈತರು ಭೂಸ್ವಾಧೀನಾಧಿಕಾರಿ ಕಚೇರಿಗೆ ತೆರಳಿ SLO MB ನಾಗಠಾಣ ಅವರಿಗೆ ಮನವಿ ಸಲ್ಲಿಸಿದರು. ಈ ವೇಳೆ ಮಾತನಾಡಿದ ರೈತ ಸಂಘದ ಜಿಲ್ಲಾಧ್ಯಕ್ಷ ಉಮೇಶ್ ವಾಲಿಕಾರ್, ಮುಳವಾಡ ಈಥ ನೀರಾವರಿ ಯೋಜನೆಗೆ ಸಂಬಂಧಿಸಿದ ಸಂಕನಾಳ ಶಾಖಾ ಕಾಲುವೆ ನರಸಲಗಿ, ಅಗಸಬಾಳ, ಸಂಕನಾಳ, ಕಣಕಾಲ, ಸೋಲವಾಡಗಿ, ಕನ್ನಾಳ, ವಡವಡಗಿ, ಜಾಯವಾಡಗಿ ಗ್ರಾಮಗಳ ವ್ಯಾಪ್ತಿಯಲ್ಲಿ ಹಾದು ಹೋಗಿದೆ. ಈ ಮೊದಲು ಸಂಕನಾಳದವರಿಗೆ ಕಾಲುವೆ ಕಾಮಗಾರಿ ಮುಗಿದಿದೆ. ಆದರೆ ಕನಾಳ ಗ್ರಾಮದವರಿಗೆ ಇನ್ನೂ ವಿತರಣಾ ಕಾಲುವೆ ಕಾಮಗಾರಿ ಬಾಕಿ ಉಳಿದಿದೆ ಎಂದರು. ಅರವಿಂದ್ ಕುಲಕರ್ಣಿ, ಪ್ರಹ್ಲಾದ್ ನಾಗರಾಳ, ಸಾಯಿ ಬಣ್ಣ ಅಂಗಡಿ, ಮುದುಕಪ್ಪ ಮೇಟಿ, ಶ್ರೀಶೈಲ್ ಕಲಾದಗಿ, ಇಬ್ರಾಹಿಂ ವಾಲಿಕಾರ್, ಮಂಜು ಬಿರಾದಾರ್ ಹಾಗೂ ಅನೇಕ ರೈತರು ಭಾಗವಹಿಸಿದ್ದರು. ಮೆಹಬೂಬ್ ಗುಂತಕಲ್, ಜೆಕೆ ನ್ಯೂಸ್ ಕನ್ನಡ, ಬಸವನ ಬಾಗೇವಾಡಿ. ಬಸವನ ಬಾಗೇವಾಡಿ ತಾಲೂಕಿನಾಗ ಹೂವಿನಪ್ಪರಿಗೆ ಹೋಬಳಿಯಲ್ಲಿ ಬರುವಂತ ಸಂಕನಾಳ ಶಾಖಾ ಕಾಲುವೆಯಲ್ಲಿ ಬರುವಂತಹ ಶಾಖಾ ಕಾಲುವೆ ನೀರು ಬರ್ತಾವ ಅಂತೇಳಿ ರೈತರು ನಂಬಿ 1,000 ಎಕರೆ ಕಬ್ಬು ಹಚ್ಚಾರ. 1,000 ಎಕರೆ ಕಬ್ಬು ಇವತ್ತಿನ ದಿನ ಒಣಗಾಕತ್ತೇವು. ಅದ್ರ ಲುಕ್ಷಾನ ಯಾರು ಕೊಡ್ತಾರೆ? ಇವ್ರು ಏನಾರ ಕೊಡ್ತಾರ? ಸರ್ಕಾರ ಏನಾರ ಕೊಡ್ತೈತ್ಯಾ? ನಾಳೆಗೆ 1 ವರ್ಷ ಮಟ್ಟ ನಂಬಿದಂತ ಪೀಕ್ ಅದು. ನಮ್ಮ ರೈತರು ಅದು ಏನಾರ ಹಾಳಾಗಿ ಹೋಯ್ತಂದ್ರ ನಮ್ಮ ರೈತರು ಉರ್ಲ್ ಹಾಕೊಂಡ್ ಸಾಯ್ತಾರ, ಎಣ್ಣೆ ಕುಡಿದು ಸಾಯ್ತಾರ. ಯಾಕೆ ಸಾಯ್ತಾರ ಅಂದ್ರ ಅವ್ರ ಹತ್ರ ಈಗ ಸಾಲ ಸೂಲ ಮಾಡಿ ಕಬ್ಬು ಹಚ್ಚಾರ. ಹಲವಾರು ದ್ರಾಕ್ಷಿ ಬೆಳೆಗಳು, ಉಳ್ಳಿಗಡ್ಡಿ ಬೆಳೆದಾರ. ಉಳ್ಳಿಗಡ್ಡಿ ಬೆಳೆದರು, ಉಳ್ಳಿಗಡ್ಡಿ ಬರೀ 500, 400, 300 ಬರೀ ಹೊಲ ಕೆಲಸ ಮಾಡಿದವ್ರು ಪಗಾರ ಆಗಲ್ರಿ. ಏನು ಕೊಡ್ಬೇಕು ರೈತರು? ಹಿಂಗಾಗಿ ನಮ್ಮ ರೈತರು ಮತ್ತೆ ಮುಂದೆ ಅವ್ರ ಮಕ್ಕಳ ಮದುವೆ ಯಾವಾರ ಬಂದು ಅಂದ್ರ ತೆಗೆದು ಹಾಕಕ್ ದುಡ್ಡಿರಲ್ಲ, ಸಾಲ ಮಾಡಿರ್ತಾರ, ಬ್ಯಾಂಕ್ನ್ಯಾಗ ಸಾಲ ಮಾಡಿರ್ತಾರ. ಊರ್ ಮನಿ ಒಳಗ ಯಾರೋ ಶ್ರೀಮಂತರ ಹತ್ರ ಸಾಲ ತಗೊಂಡಿರ್ತಾರ. ಅವ್ರ ಕಿರ್ಕುಳ ಮತ್ತು ಬ್ಯಾಂಕ್ನವ್ರ ಕಿರ್ಕುಳ ಸಾಲದೇನೆ ನೇಣು ಹಾಕೊಂಡು ಎಣ್ಣೆ ಕುಡಿದು ಸಾಯ್ತಾರ. ಅವರು ಹೂವಿನಪ್ಪರಿಗೆ ಹೋಬಳಿ ವ್ಯಾಪ್ತಿಗೆ ಬರ್ತಕ್ಕಂಥ ಕಾನಾಳ ಗ್ರಾಮದ ವ್ಯಾಪ್ತಿ, ಅಲ್ಲಿ ಕಣಕಾಲ್ ಇರ್ಬೋದು, ಸಂಕನಾಳ ಇರ್ಬೋದು, ಜಾಯವಾಡಿಗೆ ಇರ್ಬೋದು, ಕುದುರೆ ಸಾಲವಾಡಿಗೆ, ಒಡವಡಿಗೆ, ಸೋಲವಾಡಿಗೆ, ಸುಮಾರು 8-10 ಹಳ್ಳಿಗಳ ವ್ಯಾಪ್ತಿಯಲ್ಲಿ ಮುಳವಾಡ ಏತ ನೀರಾವರಿಗೆ ಸಂಬಂಧಿಸಿದಂಥ ಸಂಕನಾಳ ಶಾಖಾ ಕಾಲುವೆ, ಅದರ ವಿತರಣಾ ಕಾಲುವೆ ಕಾಮಗಾರಿ ಅಂದಾಜು 8 ಕಿಲೋಮೀಟರ್ವರೆಗೆ ಬಾಕಿ ಉಳಿದವು. ಹಲವಾರು ವರ್ಷಗಳಿಂದ ಸಂಬಂಧಪಟ್ಟ ಇಲಾಖೆಯ ಅಧಿಕಾರಿಗಳ ಗಮನಕ್ಕೆ ತಂದರೂ ಕೂಡ ಇಲ್ಲಿವರೆಗೆ ಕಾಮಗಾರಿ ಮಾಡಿರಲಿಲ್ಲ. ಆ ಹಿಂದೆ ಮಾಡಿರ್ತಕ್ಕಂಥ ಅಂದಾಜು ಪತ್ರಿಕೆ ಅಂದ್ರೆ ಎಸ್ಟಿಮೇಟು ಅದು ರದ್ದಾಗಿತ್ತು. ನಂತರದಲ್ಲಿ ನಮ್ಮ ಅಖಂಡ ಕರ್ನಾಟಕ ರೈತ ಸಂಘ ಹುಟ್ಟುಕೊಂಡ ನಂತರ ಆ ಭಾಗದ ರೈತರು, ಇಲ್ಲ ಸರ್, ನಮ್ಮ ಸಂಕನಾಳ ಶಾಖಾ ಕಾಲುವೆ ಕಾಮಗಾರಿ ಅರ್ಧಕ್ಕೆ ನಿಲ್ಲಿಸಿದ್ದಾರೆ, ಹಿಂದೆ ಮಾಡಿರ್ತಕ್ಕಂಥ ಆ ಯೋಜನೆಯನ್ನ ಕೈ ಬಿಟ್ಟಿದ್ದಾರೆ ಸರ್ಕಾರ, ನಮಗೆ ಅನ್ಯಾಯ ಆಗ್ತಾ ಇದೆ. ಈ ಭಾಗದಲ್ಲಿ ನೀರಿನ ಒಂದು ತತ್ವಾರ ನಮಗೆ ಸಾಕಷ್ಟಿದೆ. ಸುಮಾರು 4-5 ಕಿಲೋಮೀಟರ್ ವರೆಗೆ ಹೋಗಿ ನಾವು ನೀರು ತರುವಂತಹ ಪರಿಸ್ಥಿತಿ ನಿರ್ಮಾಣ ಆಗಿದೆ. ಜಾನುವಾರುಗಳಿತ್ತು, ಕುಡಿಲಿಕ್ಕೂ ಕೂಡ ನೀರ ಇಲ್ಲಿ ಇಲ್ಲ. ಅದಕ್ಕೆ ನಮ್ಗೆ ಬಹಳ ಕಷ್ಟ ಆಗಿದೆ. ಇದಕ್ಕೆ ಅನಿವಾರ್ಯ ನಾವು ಹೋರಾಟ ಮಾಡಬೇಕಾದಂದಾಗ ಖರೀದಿಸುವ ಪ್ಲಾನ್ ಇದ್ದೀರಾ? ಹಾಗಾದ್ರೆ ಕೇತಕಿ ಡೆವಲಪರ್ಸ್ ನಲ್ಲಿ ಮೂಲಭೂತ ಸೌಕರ್ಯಗಳುಳ್ಳ ಸಿಸಿ ರೋಡ್, ಫುಟ್ಪಾತ್, ಗಾರ್ಡನ್, ಅಂಡರ್ ಡ್ರೈನೇಜ್, ವಾಟರ್ ಸಪ್ಲೈ, ಉತ್ತಮ ಪರಿಸರವುಳ್ಳ ಫ್ಲಾಟ್ಸ್ ಲೇಔಟ್ ಲಭ್ಯ. ಬೀದರ್, ಹುಮ್ನಾಬಾದ್ ಸೇರಿದಂತೆ ಹಲವು ಭಾಗಗಳಲ್ಲಿ ಸುಂದರ ಲೇಔಟ್ಗಳಿದ್ದು ಅತ್ಯುತ್ತಮ ಬೆಲೆ, EMI ಸ್ಕೀಮ್ಸ್ ಅನ್ನು ಲಭ್ಯ. ಹಾಗಿದ್ರೆ ತಡೆಯಾಕೆ? ಹಿಂದೆ ಸಂಪರ್ಕಿಸಿ 7676474747 MD ಸಂಗಮೇಶ್ ಚಿದ್ರಿ, ಹುಮ್ನಾಬಾದ್. ಗ್ರಾಹಕರ ಸ್ಯಾಟಿಸ್ಫ್ಯಾಕ್ಷನ್ ನಲ್ಲಿ ನಂಬರ್ 1 ತೃಪ್ತಿಕರ ದೈಹಿಕವಾದ ಹುಮ್ನಾಬಾದ್ನ SV TVS ಶೋರೂಮ್ ನಿಮಗಾಗಿ ತರುತ್ತಿದೆ ಹೊಸ ಮಾಡೆಲ್ಗಳ ಹೊಸ ಬೈಕ್ಗಳು. ಇಲ್ಲಿ TVS ನ ಸ್ಪೇರ್ ಪಾರ್ಟ್ಸ್ ಹಾಗೂ ಸರ್ವಿಸ್ ಕೂಡ ಲಭ್ಯ. ಹಾಗಿದ್ರೆ ತಡೆಯಾಕೆ? ಹಿಂದೆ ಭೇಟಿ ನೀಡಿ, ನಾಗಲಕ್ಷ್ಮಿ ಧಾಬಾ ಹತ್ತಿರ, ಗುಲ್ಬರ್ಗಾ ರೋಡ್, ಹುಮ್ನಾಬಾದ್. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ 8494951009.